ಹಲೋ ಗಾಯ್ಸ್, ಇವತ್ತು ನಾವು ಪ್ರಾಣಿಗಳ ಜೀವನ ಯಾವ ರೀತಿ ನಡೆಯುತ್ತೆ, ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇವತ್ತು ನಾವು ನೋಡ್ತಾ ಇರೋ ಅನಿಮೇಷನ್ ಮೂವಿಲಿ ಇಡೀ ಭೂಮಿ ಪೂರ್ತಿ ನೀರ ತುಂಬ ಹೋಗ್ಬಿಡುತ್ತೆ. ಅಲ್ಪ ಸ್ವಲ್ಪ ಪ್ರಾಣಿಗಳು ಮಾತ್ರ ಬದುಕೊಂಡಿರುತ್ತೆ. ಆ ಬದುಕೊಂಡಿರೋಂಥ ಪ್ರಾಣಿಗಳು ಹೇಗೆಲ್ಲ ಈ ಭೂಮಿ ಮೇಲೆ ಸರ್ವೈವ್ ಮಾಡ್ತವೆ, ಮತ್ತೆ ಅವುಗಳು ತಮ್ಮ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಯಾವ್ಯಾವೆಲ್ಲ ಜಾಗಕ್ಕೆ ಹೋಗ್ತವೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಫ್ಲೋ ಅಂತ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಈ ಮೂವಿ ಪೂರ್ತಿ ಸೈಲೆಂಟ್ ಆಗಿರುತ್ತೆ, ಇಲ್ಲೂ ಕೂಡ ವಾಯ್ಸ್ ಇರೋದಿಲ್ಲ. ಹಾಗನ್ಬಿಟ್ಟು ಮೂವಿ ಚೆನ್ನಾಗಿಲ್ಲ ಅನ್ಕೊಂಬಿಡಿ, ಮೂವಿ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಡೈಲಾಗ್ ಗಳು ಇಲ್ದೆ ಹೋದ್ರೇನು ಅದ್ರೊಳಗಡೆ ಇರೋ ಎಮೋಷನ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ನಾನು ನನ್ನದೇ ಆದ ರೀತಿಯಲ್ಲಿ ಆ ಒಂದು ಅನಿಮಲ್ಸ್ ಗಳು ಏನು ಮಾತಾಡ್ತಿರ್ಬೋದು ಅನ್ನೋ ಒಂದು ಐಡಿಯಾದಿಂದ ನಾನು ನಿಮ್ಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಸಿಲ್ವರ್ ಅಂಡ್ ದಿ ಬುಕ್ ಆಫ್ ಡ್ರೀಮ್ಸ್ ಅಂತ ಒಂದು ಮೂವಿನ ಎಕ್ಸ್ಪೈರ್ ಮಾಡಿದ್ದೀನಿ. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆಯೊಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ಒಂದು ಬ್ಲಾಕ್ ಕ್ಯಾಟ್ ನ ನೋಡ್ತೀವಿ. ಇದನ್ನ ನಾವು ಬಿಲ್ಲಿ ಅಂತ ಕರೆಯೋಣ. ಈ ಬಿಲ್ಲಿ ಅನ್ನೋ ಕ್ಯಾಟ್ ಕೂಡ ಹೀಗೆ ಕಾಡಲ್ಲಿ ಇರ್ಬೇಕಾದ್ರೆ ಇದ್ರ ಮುಂದೆ ಒಂದು ಮೊಲ ಓಡೋಗುತ್ತೆ. ಇದೇಂತಕಪ್ಪ ಹೀಗೆ ಓಡೋಗ್ತಾ ಇದೆ ಅಂತ ನೋಡಿದಾಗ ಅವಾಗ ಕೆಲವು ನಾಯಿಗಳು ಬೊಗಳುತ್ತಿರೋ ಸೌಂಡ್ ಕೇಳಿಸುತ್ತೆ. ಇದರಿಂದ ಇದು ಹೋಗಿ ಹೋಚಿಕೊಂಡ್ಬಿಡುತ್ತೆ. ಈ ಒಂದು ಮೊಲನ ಕೆಲವು ನಾಯಿಗಳು ಅಟ್ಟ ಆಡಿಸ್ತಾ ಇರ್ತವೆ ಬೇಟೆ ಆಡೋದಕ್ಕೋಸ್ಕರ. ಇದಾದ್ಮೇಲೆ ಬಿಲ್ಲಿ ತನ್ನ ಮನೆ ಕಡೆಗೆ ಹೋಗ್ತಾ ಇರುತ್ತೆ. ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇದ್ರ ಅಕ್ಕಪಕ್ಕ ಎಲ್ಲ ಬರೀ ಬೆಕ್ಕಿಂಗ್ ಸ್ಟ್ಯಾಚುಗಳೇ ಇರುತ್ತೆ. ಬಿಲ್ಲಿಗೂ ಕೂಡ ಒಂದು ಮನೆ ಇರುತ್ತೆ. ಆ ಮನೆಗೆ ಬಂದ್ಬಿಟ್ಟು ಶಿಸ್ತಾಗಿ ಮಲ್ಕೊಳ್ಳುತ್ತೆ. ಇಲ್ಲಿಂದ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಒಂದು ನದಿ ಹತ್ರ ಬರುತ್ತೆ. ಸ್ವಲ್ಪ ನೀರ್ ಕುಡಿಯೋಣ ಅನ್ಬಿಟ್ಟು ಹಾಗೆ ಕುಡಿತಿರ್ಬೇಕಾದ್ರೆ ಇದಕ್ಕೆ ಮತ್ತೆ ಆ ನಾಯಿಗಳ ಶಬ್ದ ಕೇಳಿಸುತ್ತೆ. ಇದರಿಂದ ಹೋಗ್ಬಿಟ್ಟು ಒಂದ್ ಸೈಡ್ಗೆ ಔಚಿಕೊಳ್ಳುತ್ತೆ. ಆ ನಾಯಿಗಳ ಒಂದು ಗ್ಯಾಂಗು ಕೂಡ ಈ ಒಂದು ನದಿ ಹತ್ರ ಬಂದ್ಬಿಟ್ಟು ಇವುಗಳು ಕೂಡ ನೀರನ್ನು ಕುಡಿದು ಒಂದು ಮೀನು ಹಿಡ್ಕೊಳ್ಳುತ್ತೆ. ಆ ಒಂದು ಮೀನ್ಗೋಸ್ಕರ ಅಂತಾನೆ ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡ್ತಿರ್ಬೇಕಾದ್ರೆ ಆ ಮೀನ್ ಸಡನ್ ಆಗಿ ಈ ಬಿಲ್ಲಿ ಹತ್ರ ಬಂದ್ಬಿಡುತ್ತೆ. ಇದರಿಂದ ಬಿಲ್ಲಿ ಆ ಮೀನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಆ ಮೀನ ಎತ್ಕೊಂಡಿರೋದನ್ನ ಒಂದು ಡಾಗ್ ನೋಡ್ಬಿಡುತ್ತೆ. ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಹೇಳ್ಬಿಡುತ್ತೆ. ಅವರೆಲ್ಲರೂ ಕೂಡ ಇದನ್ನ ನೋಡ್ಬಿಟ್ಟು ಇವನು ನಮ್ಮ ಊಟನೇ ಕದೀತಾ ಇದ್ದಾನೆ, ಹಿಡಿರೋ ಅನ್ಬಿಟ್ಟು ಎಲ್ಲರೂ ಕೂಡ ಬಿಲ್ಲಿನ ಹಿಡಿಯೋಕೆ ಬರ್ತಾರೆ. ಬಿಲ್ಲಿನೂ ಕೂಡ ಓಡ್ತಿರ್ಬೇಕಾರೆ ತಗೊಳ್ರಪ್ಪ, ನೀವು ಬೇಡ, ನಿಮ್ ಸವಾಸನು ಬೇಡ ಅನ್ಬಿಟ್ಟು ಆ ಮೀನ್ ಅಲ್ಲೇ ಬಿಸಾಕ್ಬಿಟ್ಟು ಓಡ್ತಾ ಇರುತ್ತೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ. ಇವ್ರು ಆಟಾಡಿಸ್ತಾ ಇರ್ತಾರೆ. ನಮ್ಮ ಊಟನೇ ಕದಿಯಕ್ ಟ್ರೈ ಮಾಡ್ತೀಯ, ನಿಂತ್ಕೊಂಡು ಹಿಂಗ್ ಮಾಡ್ತೀನಿ ಅನ್ಬಿಟ್ಟು. ಆದ್ರೆ ಬಿಲ್ಲಿ ಇವ್ರ ಕೈಗಳಿಗೆ ಸಿಗೋದಿಲ್ಲ. ಹಾಗ ಮಾಡಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ನಿಟ್ಟು ಹೆಸರು ಬಿಡ್ತಾ ಇರುತ್ತೆ. ಸಿಗಾಕೊಂಡಿದ್ರೆ ಕೈಮ ಮಾಡ್ಬಿಟ್ಟಿರೋಲ್ಲಪ್ಪ ನನ್ನ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಅದೇ ಡಾಗ್ಗಳು ಮತ್ತೆ ವಾಪಸ್ ಓಡ್ ಬರ್ತಾ ಇರ್ತವೆ. ಓಡ್ ಬರ್ತಾನೆ, ಓಡು ಇಲ್ಲಿಂದ ಇಲ್ಲಿ ಇರ್ಬೇಡ ಅನ್ಬಿಟ್ಟು ಹೇಳ್ತಾ ಅವು ಕೂಡ ಓಡೋಗ್ಬಿಡ್ತವೆ. ಬಿಲ್ಲಿಗೆ ಏನು ಅರ್ಥ ಆಗ್ತಿರೋದಿಲ್ಲ, ಎಂತಕ್ಕೆ ಇವ್ರಂಗ್ ಓಡ್ತವ್ರೆ ಅಂತ. ಆವಾಗ ನೋಡ್ತಿದ್ದಂಗೆನೆ ಸುತ್ತಮುತ್ತ ಎಲ್ಲ ಆ ಒಂದು ಜಿಂಕೆಗಳು ಕೂಡ ಓಡೋಕೆ ಶುರು ಮಾಡ್ತವೆ. ಅದರಿಂದ ಕೂಡ ಬಿಲ್ಲಿ ತಪ್ಪಿಸ್ಕೋತಾನೆ. ಆಗ ನೋಡ್ತಿದ್ದಂಗೆನೆ ಅಲ್ಲೊಂದು ಸುನಾಮಿ ಬಂದು ಆ ನೀರಲ್ಲಿ ಪೂರ್ತಿ ಇಡೀ ಕಾಡೆ ಕೊಚ್ಕೊಂಡು ಹೋಗಕ್ಕೆ ಶುರುವಾಗುತ್ತೆ. ಅದರೊಳಗಡೆ ನಮ್ ಬಿಲ್ಲಿನೂ ಕೂಡ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ಹೇಗಾದ್ರೂ ಮಾಡಿ ಬಚಾವ್ ಆಗ್ಬೇಕು ಅನ್ಬಿಟ್ಟು ಒಂದು ರೆಂಬೆ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಅದೇ ಜಾಗಕ್ಕೆ ಈ ಲ್ಯಾಬ್ ನ ಡಾಗ್ ಬರುತ್ತೆ. ಬಂದ್ಬಿಟ್ಟು ಇದು ಕೂಡ ಹತ್ತೋಕೆ ಟ್ರೈ ಮಾಡ್ತಾ ಇರುತ್ತೆ. ಹತ್ತುತ್ತಿರ್ಬೇಕಾದ್ರೆ ಆ ರೆಂಬೆನೂ ಕೂಡ ಮುರಿದೋಗಿ ಮತ್ತೆ ಇವರಿಬ್ರು ಕೊಚ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಫೈನಲಿ ಹಾಗೋ ಹೀಗ ಮಾಡಿ ಒಂದು ದಡಕ್ಕೆ ಬರ್ತಾರೆ. ಡಾಗಿನ ಕೂಡ ನೋಡುತ್ತೆ. ಇವ್ರ ಫ್ರೆಂಡ್ಸ್ ಗಳೆಲ್ಲ ಆ ಕಡೆ ದಡದಲ್ಲಿ ಇರುತ್ತೆ, ಇವನ್ನ ಮಾತ್ರ ಈ ಕಡೆ ಇರ್ತಾನೆ. ಇದರಿಂದ ಇನ್ನೇನ್ ಮಾಡಕ್ ಆಗೋದಿಲ್ಲ ಅನ್ಬಿಟ್ಟು ಈ ಬಿಲ್ಲಿನ ಫಾಲೋ ಮಾಡೋಕೆ ಶುರು ಮಾಡುತ್ತೆ. ಬಿಲ್ಲಿನೂ ಕೂಡ ನೋಡ್ತಾನೆ, ಇವನ್ ಯಾಕೆ ನನ್ನಿಂದ ಬರ್ತಾ ಇದ್ದಾನೆ, ಹೋಗು ನಿಮ್ ಟೀಮ್ ಅವ್ರ ಜೊತೆ ಅಂದ್ರು. ಅವರೆಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಸಿಗೋವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅಂತ. ಹಂಗೆಲ್ಲ ಇರೋದಕ್ ಬಿಡೋದಿಲ್ಲ ನಾನು, ಸುಮ್ನೆ ನಿಮ್ ಪಾಡಿಗೆ ಹೋಗಂದ್ರು ಕೂಡ ಕೇಳೋದಿಲ್ಲ. ಇವ್ನಿಂದಾನೆ ಫಾಲೋ ಮಾಡ್ಕೊಂಡು ಇವ್ರ ಮನೆವರೆಗೂ ಬರ್ತಾನೆ. ಇನ್ನೇನ್ ಮಾಡಕ್ ಆಗೋದಿಲ್ಲ, ನನ್ಗೇನು ತೊಂದರೆ ಕೊಡ್ಬೇಡ ಅನ್ಬಿಟ್ಟು ಇವ್ನ ಪಾಡಿಗೆ ಇವನು ಮನೆ ಒಳಗಡೆ ಹೊರಟೋಗ್ಬಿಡ್ತಾನೆ. ಇವನು ಕೂಡ ಸರಿ ನಾನು ನಿಂಗೇನು ತೊಂದರೆ ಮಾಡೋದಿಲ್ಲ, ನಿನ್ ಜೊತೆ ಇರ್ತೀನಿ ಅನ್ಬಿಟ್ಟು ಅಲ್ಲೇ ಇರ್ತಾನೆ ಇವನು ಕೂಡ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಬಿಲ್ಲಿ ಎದ್ಬಿಟ್ಟು ಹಾಗೆ ಮನೆ ಕಿಟಕಿಯಿಂದ ಆಚೆ ನೋಡ್ತಾನೆ. ಆ ಡಾಗ್ ಇನ್ನು ಅಲ್ಲೇ ಇರುತ್ತೆ. ಹಾಗೆ ನೋಡಿದ್ರೆ ಆ ಜಾಗ ಎಲ್ಲ ನೀರಿಂದ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಡಾಗ್ ಇನ್ನು ಕೂಡ ಬಡ್ಕೋತಾ ಇರುತ್ತೆ. ಬಾರು ನೀರಿಂದ ತುಂಬ್ಕೋತೈತೆ, ಇದು ಹೇಗಾದ್ರೆ ಮಾಡಿ ಎಸ್ಕೇಪ್ ಆಗೋಣ ಅಂತ. ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಅಲ್ಲಿಗೆ ಈ ಡಾಗಿನ ಫ್ರೆಂಡ್ಸು ಕೆಲವು ಬೋಟ್ ಸಿಕ್ಬಿಟ್ಟಿರುತ್ತೆ. ಅವುಗಳಿಗೆ ಬೋಟ್ ಇಂದ ಬರ್ತಾ ಇರ್ತಾರೆ ಈ ಕಡೆ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ ಡಾಗಿ. ನಮ್ಮ ಫ್ರೆಂಡ್ಸ್ ಗಳು ಬಂದ್ರು ಬಾ ಇಲ್ಲಿಂದ ಎಸ್ಕೇಪ್ ಆಗೋಗ್ಬೇಡ ಅಂದ್ರು ಕೂಡ ಈ ಬಿಲ್ಲಿ ಸುಮ್ನೆ ನಿಂತಿರುತ್ತೆ. ಯಾಕೆಂದ್ರೆ ಇವ್ಗಳ ಜೊತೆ ಹೋದ್ರೆ ಏನಾರು ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಅಲ್ಲೇ ನಿಂತಿರುತ್ತೆ. ಅವ್ರ ಫ್ರೆಂಡ್ಸ್ ಗಳು ಕೂಡ ಅಲ್ಲೇ ಅವ್ನು ಬರ್ದಿದ್ರೇನೋ ಬಿಟ್ಟಾಕ್ಬಿಡು, ಸರಿ ನೀನ್ ಬಾ ಅನ್ಬಿಟ್ಟು ಡಾಗಿನ ಹತ್ತಿಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಬಿಲ್ಲಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ನೋಡಿದ್ರೆ ಆ ಜಾಗ ಎಲ್ಲ ನೀರಿಂದ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವಾಗ ಬಿಲ್ಲಿ ಒಂದು ದೊಡ್ಡ ಕ್ಯಾಟ್ ನ ಸ್ಟ್ಯಾಚುನ ನೋಡ್ತಾನೆ. ಇದರಿಂದ ಅದ್ರ ಮೇಲೆ ಹೋಗೋಣ ಅನ್ಬಿಟ್ಟು ಫಾಸ್ಟ್ ಆಗಿ ಓಡ್ತಾ ಆ ಒಂದು ದೊಡ್ಡ ಸ್ಟ್ಯಾಚು ಮೇಲೆ ಬಂದ್ ನಿಂತ್ಕೋತಾನೆ. ಆಗ ನೋಡ್ತಾ ನೋಡ್ತಿದ್ದಂಗೆನೆ ಇವನಿದ್ದಂತಹ ಮನೆ ಜಾಗ ಪೂರ್ತಿ ಎಲ್ಲಾನು ಕೂಡ ನೀರಿಂದ
ನೀರನ್ನ ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ದಲೆ ಈ ಬಿಲ್ಲಿ ನಿಂತಿರುವಂತ ಸ್ಟ್ಯಾಚ್ಯೂನು ಕೂಡ ನೀರಿಂದ ಕವರ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಲ್ಲಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ, ಏನ್ ಮಾಡೋದು ಈಗ, ಇದು ಕೂಡ ತುಂಬ ಐತೈತಲ್ಲ ಅನ್ಬಿಟ್ಟು. ಹಾಗೆ ನೋಡ್ತಿದ್ದಂಗೆ ಸ್ಟ್ಯಾಚ್ಯೂನು ಕೂಡ ಮುಳುಗೋಕೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಇದರಿಂದ ಯಾರು ಇದ್ರೆ ಕಾಪಾಡ್ರು ಅಂತ ಬಡ್ಕೋತಾ ಇರ್ತಾನೆ. ಅವಾಗ ಇವನ್ಗೆ ಒಂದು ಬೋಟ್ ಕಾಣುತ್ತೆ. ಇದರಿಂದ ಬೋಟ್ ನ ಕರೀತಾ ಇರ್ತೆ, ನಾನು ಇಲ್ಲಿದ್ದೀನಿ, ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ. ಇನ್ನೇನು ಆ ಸ್ಟ್ಯಾಚ್ಯೂನು ಮುಳುಗೋಗಿ ಇವನು ಮುಳುಗೋಗ್ಬೇಕು ಅನ್ನಷ್ಟಲ್ಲಿ ಆ ಬೋಟ್ ಕೂಡ ಇವನ ಹತ್ರ ಬರುತ್ತೆ. ಇದರಿಂದ ಇವನು ಪೀಸಾಗಿ ಅದ್ರ ಒಳಗಡೆ ಹತ್ಕೊಂಡ್ಬಿಡ್ತಾನೆ. ಆ ಬೋಟ್ ಒಳಗಡೆ ಬಂದ್ ನೋಡಿದಾಗ ಅದ್ರೊಳಗಡೆ ಒಂದು ಕ್ಯಾಪಿಬಾರ ಇರುತ್ತೆ. ಇದರಿಂದ ಅವನ್ನ ನೋಡಿ ಹೆದರ್ಕೊಳ್ತಾ ಇರುತ್ತೆ ಈ ಬಿಲ್ಲಿ. ಇದರಿಂದ ಕ್ಯಾಪಿಬಾರನು ಕೂಡ ನಾನೇನು ಮಾಡೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ ಅನ್ಬಿಟ್ಟು ಸುಮ್ನೆ ಅದ್ರ ಪಾಡಿಗೆ ಅದು ಮಲ್ಕೊಂಡ್ಬಿಡುತ್ತೆ. ಬಿಲ್ಲಿನೂ ಕೂಡ ಇನ್ನೇನ್ ಮಾಡಕ್ಕಾಗೋದಿಲ್ಲ, ಇಲ್ಲೇ ಇರ್ಬೇಕು ಅನ್ಬಿಟ್ಟು ಅದ್ರ ಪಾಡಿಗೆ ಅದು ಕೂಡ ಮಲ್ಕೊಂಡ್ಬಿಡುತ್ತೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಬಿಲ್ಲಿ ಎದ್ಬಿಟ್ಟು ಹಾಗೆ ಬೋಟ್ ಮುಂದೆ ಬಂದು ನೋಡ್ತಾ ಇರುತ್ತೆ. ಇಲ್ಲಿಂದ ಎಲ್ಲಿಗೆ ಹೋಗ್ತಿದೀವಿ ನಾವು, ಏನ್ ನಡೀತೈತೆ ಈ ಭೂಮಿ ಮೇಲೆ ಒಂಚೂರು ಅರ್ಥ ಆಗ್ತಾ ಇರೋದಿಲ್ಲ ಇದಕ್ಕೆ. ಆಗ ಇದ್ದಕ್ಕಿದ್ದಂಗೆ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಆ ನೀರೊಳಗಡೆ ಬಿದ್ದೋದಾಗ ಇದಕ್ಕೆ ಕೆಲವು ಮೀನುಗಳು ಕಾಣಿಸುತ್ತೆ. ಹೆಂಗಿದ್ರು ಇದು ಬೇಕಲ್ವಾ, ಹೊಟ್ಟೆ ಹಸ್ತಿ ಇರುತ್ತೆ, ಮೀನುಗಳು ಬೇಕಾಗಿರುತ್ತೆ. ಇದರಿಂದ ಆ ನದಿ ಒಳಗಡೆ ಹಾರ್ಬಿಟ್ಟು ಮೀನ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಮತ್ತೆ ನೋಡ್ತಾರೆ ಬೋಟು ಇವ್ರಿಗಿಂತ ಮುಂದೆ ಹೊಂಟೋಗ್ಬಿಟ್ಟಿರುತ್ತೆ. ಇದರಿಂದ ಅಯ್ಯೋ ಬೋಟ್ ಮುಂದೆ ಹೊಂಟೋಯ್ತಲ್ಲ ಅನ್ಬಿಟ್ಟು ಇವನು ಕೂಡ ಬೋಟ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆ ಕೆಲವು ವೈಟ್ ಬರ್ಡ್ ಗಳು ಈ ಒಂದು ಬಿಲ್ಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಇವನು ಬಚಾವ್ ಆಗ್ಬೇಕು ಅನ್ಬಿಟ್ಟು ನೀರು ಒಂದು ಕೆಳಗಡೆ ಕೊಂಡೋಗ್ಬಿಡ್ತಾನೆ. ಇದರಿಂದ ಇವನಿಗೆ ಉಸಿರಾಡಕ್ ಆಗ್ದಲೆ ಪ್ರಜ್ಞೆ ತಗೊಂಡೋಗ್ಬಿಡ್ತಾನೆ. ಅವಾಗ ಅಲ್ಲಿಗೆ ಒಂದು ಸೀಲ್ ಫಿಶ್ ಬಂದ್ಬಿಟ್ಟು ಇವನ್ನ ಮೇಲ್ಗಡೆಗೆ ಕರ್ಕೊಂಡ್ ಬರುತ್ತೆ. ಅವಾಗ ಇವನಿಗೆ ಪ್ರಜ್ಞೆ ಬಂದಾಗ ಆಗ ದಿಢೀರನೆಗೆ ಮತ್ತೆ ಆ ಒಂದು ವೈಟ್ ಬರ್ಡ್ ಅಟ್ಯಾಕ್ ಮಾಡ್ಬಿಟ್ಟು ಇವನ್ನ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ಇವನು ಕೂಡ ನೋಡ್ತಾನೆ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಇದರಿಂದ ಇಳಿಸೋ ನನ್ನ ಕೆಳಗಡೆ, ಪ್ಲೀಸ್ ನನಗೇನು ಮಾಡಬೇಡ ಅಂತ ಆ ಒಂದು ಬರ್ಡ್ ಜೊತೆಗೆ ಫೈಟ್ ಮಾಡೋಕ್ಕೂ ಟ್ರೈ ಮಾಡ್ತಾ ಇರ್ತಾನೆ. ಆ ಒಂದು ವೈಟ್ ಬರ್ಡ್ ಕೂಡ ನೀನು ಕೆಳಗಡೆ ತಾನೇ ಇಳಿಸ್ಬೇಕು, ಇಳಿಸ್ತೀನಿ ಬಾ ಅನ್ಬಿಟ್ಟು ಅಲ್ಲಿಂದ ಕೈ ಬಿಟ್ಬಿಡುತ್ತೆ. ಇದರಿಂದ ಇವನು ಸೀಸಾಗಿ ಬೋಟ್ ಒಳಗಡೆ ಬಂದ್ ಬಿದ್ದು ಹೋಗ್ತಾನೆ. ಬಿಲ್ಲಿ ಬೋಟ್ ಒಳಗಡೆ ಇರ್ಬೇಕಾದ್ರೆ ಮತ್ತೆ ಒಂದು ವೈಟ್ ಬರ್ಡ್ ಬರುತ್ತೆ. ಬಂದ್ಬಿಟ್ಟು ಏನ್ ನನಗೆ ಥ್ಯಾಂಕ್ಸ್ ಹೇಳಲ್ವಾ ಅಂದಾಗ ಇದನ್ನ ನೋಡಿ ಇನ್ನೂ ಭಯ ಪಡ್ಕೋತಾ ಇರ್ತಾನೆ. ಹಾಗಾಗಿ ಆ ಒಂದು ವೈಟ್ ಬರ್ಡ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಮತ್ತೆ ಇವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಈ ಬೆಕ್ಕು ಮನುಷ್ಯನ ಸ್ಟ್ಯಾಚ್ಯೂಗಳನ್ನೆಲ್ಲ ನೋಡ್ತಾ ಹೋಗ್ತಾ ಇರುತ್ತೆ. ಹಾಗೆ ಇನ್ನೂ ಟ್ರಾವೆಲ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗ ಸಿಗುತ್ತೆ. ಇದರಿಂದ ಬಿಲ್ಲಿ ಕ್ಯಾಪಿಬಾರ ಹತ್ರ ಬಂದ್ಬಿಟ್ಟು ಮುಂದೆ ಒಂದು ಜಾಗ ಇದೆ, ಅಲ್ಲಿ ಯಾರು ಇದಾರೆ ನೋಡೋಣ ನಡಿ ಅನ್ಬಿಟ್ಟು ಆ ಬೋಟ್ ನ ಆ ಕಡೆ ತಿರುಗಿಸುತ್ತೆ. ತಿರುಗಿಸಿದಾಗ ಹತ್ರಕ್ಕೆ ಬಂದಾಗ ಅಲ್ಲಿ ಲೆಮೂರ್ ಇರುತ್ತೆ. ಈ ಲೆಮೂರು ತುಂಬಾ ತೀಟೆ ಆಗಿರೋಂತ ಒಂದು ಪ್ರಾಣಿ ಇದು. ಕ್ಯಾಪಿಬಾರನು ಕೂಡ ಅದ್ರ ಹತ್ರ ಹೋಗಿದಾಗ ಅದು ಕೆಲವು ವಸ್ತುಗಳನ್ನೆಲ್ಲ ಬುಟ್ಟಿ ಒಳಗಡೆ ಹಾಕುತ್ತಾ ಇರುತ್ತೆ. ಗಾಜಿನ ಪೀಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಚಮಚ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬಾಟಲ್ ತುಂಬ್ಕೊತಾ ಇರುತ್ತೆ. ಇದರಿಂದ ಕ್ಯಾಪಿಬಾರ ಇವಾಗ ಬಾ ನಮ್ ಜೊತೆ ಅನ್ಬಿಟ್ಟು ಆ ಒಂದು ಪುಟ್ಟಿನ ಎಳ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ. ಈ ಲಿಮೂರ್ ಕೂಡ ಬಿಡೋ ನನ್ ಪುಟ್ಟಿನ ನಾನು ಎಲ್ಗೂ ಬರೋದಿಲ್ಲ ಅಂತ ಅವನು ಕೂಡ ಪುಟ್ಟಿನ ಎಳಿತಾ ಇರ್ತಾನೆ. ಆದ್ರೆ ಕ್ಯಾಪಿಬಾರ ಬಿಡೋದಿಲ್ಲ, ಎಳ್ಕೊಂಡ್ ತನ್ನ ಒಂದು ಬೋಟ್ ಒಳಗಡೆ ಹೊರಟೋಗ್ಬಿಡುತ್ತೆ. ಆಗ ಲಿಮೂರ್ ನೋಡುತ್ತೆ ಇದ್ದಂತಹ ಜಾಗ ನೀರಿನಲ್ಲಿ ಪೂರ್ತಿ ಮುಳುಗೋಕೆ ಸ್ಟಾರ್ಟ್ ಆಗಿರುತ್ತೆ. ಇದರಿಂದ ಇವನು ಇವ್ರುಗಳ ಒಂದು ಬೋಟ್ಗೆ ಬರ್ತಾನೆ. ಬಂದಾಗ ಲಿಮೂರ್ ಕೂಡ ಇನ್ಮೇಲೆ ನೀ ನಮ್ ಜೊತೆ ಇರಬೇಕು, ಇಲ್ಲೇ ಇರಬೇಕು ಅನ್ಬಿಟ್ಟು ಹೇಳ್ತಾನೆ. ಸರಿ ಆಯ್ತು ಅನ್ಬಿಟ್ಟು ಮತ್ತೆ ಇವರು ಟ್ರಾವೆಲ್ ಮಾಡ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಕ್ಯಾಪಿಬಾರಾಗೆ ಬಾಳೆಹಣ್ಣ ಒಂದು ಗಿಡ ಕಾಣುತ್ತೆ. ಅಲ್ಲಿ ಬಾಳೆಹಣ್ಣು ಕೂಡ ಇರುತ್ತೆ. ಅದನ್ನ ಕ್ಯಾಪಿಬಾರ ಕಿತ್ಕೊಳ್ತಾನೆ. ಕಿತ್ಕೊಂಡ್ ತನ್ನ ಬೋಟ್ಗೆ ತಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾನೆ ತಿನ್ನೋದಕ್ಕೆ ಅನ್ಬಿಟ್ಟು. ಹಾಗೆ ಇವನು ಕೂಡ ಸರ್ಯಾಗಿ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಈ ಬಿಲ್ಲಿನೂ ಕೂಡ ಆ ಬೋಟ್ ನ ಹೈಟ್ ಗೆ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಯಾವ್ದಾರ ಸೇಫ್ ಆಗಿರೋ ಜಾಗ ಇದೆಯಾ, ಎಲ್ಲಾರ ಹೋಗ್ಬೋದಾ ನಾವು ಅನ್ಬಿಟ್ಟು. ಅವಾಗ ಇವನ್ಗೆ ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸುತ್ತೆ. ಇದರಿಂದ ಅಲ್ಲಿಗೆ ಹೋಗೋದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಬೋಟ್ ಕಂಟ್ರೋಲ್ ತಪ್ಪಿ ಬೇರೆ ಕಡೆ ಹೋಗ್ತಾ ಇರುತ್ತೆ. ಇದರಿಂದ ಬಿಲ್ಲಿನ ಬೋಟ್ ನ ಕಂಟ್ರೋಲ್ ಮಾಡ್ಬಿಟ್ಟು ಒಂದ್ ಜಾಗಕ್ಕೆ ತಂದು ನಿಲ್ಲಿಸ್ತಾನೆ. ಅಲ್ಲಿಂದ ಆಚೆ ಬಂದ್ ನೋಡಿದಾಗ ಸ್ವಲ್ಪ ಭೂಮಿ ಇರುತ್ತೆ. ಬಂದ್ಬಿಟ್ಟು ಹಾಗೆ ನೋಡ್ತಾ ಇರ್ತಾರೆ ಏನಾರ ಸಿಗುತ್ತಾ ಅಂತ. ಅವಾಗ ಅಲ್ಲಿಗೆ ಡಾಗಿ ಬರ್ತಾನೆ. ಡಾಗಿ ಬಿಲ್ಲಿನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ, ನೀ ಇನ್ನೂ ಬದುಕಿದ್ಯಾ ಅನ್ಬಿಟ್ಟು. ಹಾಗೆ ಬಿಲ್ಲಿ ಜೊತೆ ಇರೋನ್ ಎಲ್ಲರನ್ನು ಕೂಡ ಮೀಟ್ ಮಾಡ್ತಾನೆ ಈ ಡಾಗಿ. ಈ ಒಂದು ಪ್ರೊಸೆಸ್ ಅಲ್ಲಿ ಬಿಲ್ಲಿ ಏನು ತಿಂದೇ ಇರೋದಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಸ್ಥಿತಿ ಇರುತ್ತೆ. ಇದರಿಂದ ಅಲ್ಲಿರೋ ಒಂದು ಮೀನ್ನ ಕ್ಯಾಚ್ ಮಾಡೋಣ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಈ ಡಾಗಿ ಅವನ ಒಂದು ಸಂತೋಷದಲ್ಲಿ ಎಲ್ಲವನ್ನೂ ಕೂಡ ಹಾಳು ಮಾಡ್ತಾ ಇರುತ್ತೆ. ಮತ್ತೆ ಈ ಬಿಲ್ಲಿ ಮೀನ್ನ ಕ್ಯಾಚ್ ಮಾಡ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ವೈಟ್ ಬರ್ಡ್ ಬರುತ್ತೆ. ಬಂದ್ಬಿಟ್ಟು ಇವನ್ಗೆ ತಿನ್ನೋದಕ್ಕೆ ಅನ್ಬಿಟ್ಟು ಒಂದು ಮೀನ್ನ ಕೊಡುತ್ತೆ. ಬಿಲ್ಲಿನೂ ಕೂಡ ಆ ಮೀನ್ನ ತಿಂತಿರ್ಬೇಕಾದ್ರೆ ಅಲ್ಲಿಗೆ ಈ ವೈಟ್ ಬರ್ಡ್ ನ ಲೀಡರ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಈ ಬರ್ಡ್ ಗೆ ಬೈತಾ ಇರುತ್ತೆ, ನಮ್ ತರ ಇರೋರ್ಗೆ ಮಾತ್ರ ನೀನ್ ಸಹಾಯ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಸಹಾಯ ಮಾಡಬಾರ್ದು ಅನ್ಬಿಟ್ಟು ಬೈದ್ಬಿಟ್ಟು ಆ ಮೀನು ಕೂಡ ಕಿತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಬಿಲ್ಲಿನೂ ಕೂಡ ಇವರೆಲ್ಲ ಎಲ್ಲಿರ್ತಾರೆ ಅಂತ ನೋಡ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಬರ್ಡ್ ಗಳನ್ನ ಫಾಲೋ ಮಾಡ್ಕೊಂಡು ಅವ್ರಿಂದೇನೆ ಹೋಗುತ್ತೆ. ಬಂದ್ ನೋಡಿದಾಗ ಅಲ್ಲಿ ಎಷ್ಟೊಂದು ಇವ್ರಗಳ ತರನೇ ಬರ್ಡ್ ಗಳಿರುತ್ತೆ. ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಈ ಡಾಗಿ ಬಂದ್ಬಿಟ್ಟು ಇದಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಎಲ್ಲರೂ ಕೂಡ ಗ್ಯಾಂಗ್ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋದಾಗ ಆ ಒಂದು ಬರ್ಡ್ ನ ಲೀಡರ್ ಗೆ ಕೋಪ ಬರುತ್ತೆ. ಇವ್ರು ಯಾರು ನಮ್ ಗ್ಯಾಂಗ್ ಒಳಗೆ ಬಂದ್ಬಿಟ್ಟು ಈ ರೀತಿ ಮಾಡ್ತಾ ಇದಾರಲ್ಲ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ. ಹಾಗೆ ಇವ್ರ ಹತ್ರ ಬರ್ತಿರ್ಬೇಕಾದ್ರೆ ಬಿಲ್ಲಿಗೆ ತುಂಬಾ ಭಯ ಆಗ್ಬಿಟ್ಟು ಅಲ್ಲಿಂದ ಓಡಕ್ ಶುರು ಮಾಡುತ್ತೆ. ವೈಟ್ ಬರ್ಡ್ ನ ಟೀಮ್ ಅಲ್ಲಿ ಇರೋರು ಎಲ್ಲರೂ ಕೂಡ ಬಿಲ್ಲಿನ ಹಿಡಿಯೋದಕ್ಕೆ ಅನ್ಬಿಟ್ಟು ಅವರು ಕೂಡ ಬರ್ತಾರೆ. ಆದ್ರೆ ಬಿಲ್ಲಿ ಇವ್ರ ಕೈಗೆ ಸಿಗ್ದಂಗೆ ಓಡೋಗ್ತಾ ಇರ್ತಾನಲ್ಲ, ಒಂದು ಜಾಗದಲ್ಲಿ ಬಂದು ನಿಂತ್ಕೋತಾನೆ. ಯಾಕೆಂದ್ರೆ ಬಾಕಿ ಎಲ್ಲ ನೀರೇ ಇರುತ್ತೆ, ಇನ್ನು ಮುಂದಕ್ಕೆ ಹೋಗೋದಿಕ್ ಆಗೋದಿಲ್ಲ ಅನ್ಬಿಟ್ಟು. ಆ ಲೀಡರ್ ಬರ್ಡ್ ಕೂಡ ಬಂದ್ಬಿಟ್ಟು ನಮ್ ಬಿಲ್ಲಿನ ಮುಗಿಸ್ಬೇಕು ಅಂತ ಇರ್ಬೇಕಾದ್ರೆ ಅವಾಗ ಅಲ್ಲಿಗೆ ಈ ವೈಟ್ ಬರ್ಡ್ ಬರುತ್ತೆ. ಇವನ ಕಾಪಾಡಿ, ಇವನ್ಗೆ ಮೀನ್ ಕೊಟ್ಟಿತ್ತಲ್ಲ ಆ ಬರ್ಡ್ ಬರುತ್ತೆ. ಅಲ್ಲಿಗೆ ಬಂದ್ಬಿಟ್ಟು ಇವನ್ಗೇನು ಮಾಡ್ಬೇಡಿ, ನನ್ ಫ್ರೆಂಡ್ ಇವನು ಅಂತ. ಈ ರೀತಿ ಬೆಕ್ಕುಗಳನ್ನೆಲ್ಲ ಫ್ರೆಂಡ್ಸ್
ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ನಿನ್ಗೆ ನಾಚಿಕೆ ಆಗ್ಬೇಕು ಅಂತ ಬೈತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಇವನ್ನ ಕಾಪಾಡಬೇಕು ಅಂದ್ಬಿಟ್ಟು ಆ ಒಂದು ವೈಟ್ ಬರ್ಡ್ ಈ ಒಂದು ಲೀಡರ್ ಬರ್ಡ್ ಜೊತೆಗೆ ಫೈಟ್ ಗೆ ಇಳಿಯುತ್ತೆ. ಈ ಒಂದು ಫೈಟ್ ಅಲ್ಲಿ ಲೀಡರ್ ಬರ್ಡ್ ಈ ವೈಟ್ ಬರ್ಡ್ ಗೆ ಸರಿ ಹೊಡೆದಾಕ್ಬಿಟ್ಟು ವೈಟ್ ಬರ್ಡ್ ನ ಹಾರದೇ ಇರೋ ತರನೇ ಅದ್ರ ರೆಕ್ಕೆನೆ ಮುರಿದಾಕ್ಬಿಟ್ಟು ಇವನ್ನ ಟೀಮ್ ಇಂದ ಬಹಿಷ್ಕಾರ ಮಾಡ್ಬಿಡುತ್ತೆ. ಇನ್ಮೇಲೆ ನೀನ್ ನಮ್ ಜೊತೆ ಬರಬಾರ್ದು, ನಮ್ ಗ್ಯಾಂಗ್ ಅಲ್ಲಿ ನೀನ್ ಇರಬಾರ್ದು, ನಿನ್ ಜೀವನ ನೀನ್ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇದು ಕೂಡ ಹಾರ್ಕೊಂಡು ಹೋಗಕ್ಕೆ ಟ್ರೈ ಮಾಡುತ್ತೆ ವೈಟ್ ಬರ್ಡ್, ಬಟ್ ಆದ್ರೆ ಇದ್ರ ಕೈಯಲ್ಲಿ ಹಾಕನೇ ಇರೋದಿಲ್ಲ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಬಿಲ್ಲಿಗೂ ಕೂಡ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ನನ್ನಿಂದ ತಾನೇ ಈ ಬರ್ಡ್ ಗೆ ಈ ಪರಿಸ್ಥಿತಿ ಬಂದಿದ್ದು ಅನ್ಬಿಟ್ಟು ಹಾಗೆ ಅವನ ಹತ್ರ ಬಂದ್ಬಿಟ್ಟು ಸಾರಿ ಕೇಳ್ತಾ ಇರುತ್ತೆ. ನನ್ನಿಂದಾನೇ ಈ ರೀತಿ ಆಗಿದ್ದು, ತಲೆ ಕೆಡ್ಸ್ಕೊಂಬೇಡ, ನಾವು ಎಲ್ಲರೂ ಕೂಡ ಹೊಂಟಿನೇ, ಈಗ ನೀನು ಕೂಡ ನಮ್ ಜೊತೆ ಸೇರ್ಕೋ ಅಂತ ಹೇಳ್ಬಿಟ್ಟು ಆ ಒಂದು ವೈಟ್ ಬರ್ಡ್ ನು ಕೂಡ ಇವ್ರ ಜೊತೆನೆ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಇಲ್ಲಿಂದ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಬಿಲ್ಲಿ ಕಂಡ್ಬಿಟ್ಟಾಗ ಇವನ್ ಮುಂದೆ ಈ ಡಾಗಿ ಇರುತ್ತೆ. ಈ ಡಾಗಿಗೆ ಬಿಲ್ಲಿ ಜೊತೆ ಆಟ ಆಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಬಿಲ್ಲಿಗೆ ಮಾತ್ರ ಇವನ್ ಜೊತೆ ಆಟ ಆಡೋದಕ್ಕೆ ಇಷ್ಟ ಇರೋದಿಲ್ಲ. ಇದರಿಂದ ಡಾಗಿ ಏನ್ ಮಾಡುತ್ತೆ ಅಂದ್ರೆ ಲೆಮೋರ್ ಇರ್ತಾನಲ್ಲ, ಅವನ ಒಂದು ವಸ್ತುಗಳನ್ನ ತಗೊಂಡು ಆಟ ಆಡಕ್ಕೆ ಶುರು ಮಾಡ್ತಾರೆ. ಇಬ್ಬರು ಕೂಡ ತೀಟೆಗಳೇ, ಅವನು ಕೂಡ ತೀಟೆ ಇವನು ಕೂಡ ತೀಟೆ, ಒಬ್ರು ಆಟ ಆಡ್ಕೊಂಡು ಆ ಬೋಟ್ ಅಲ್ಲಿ ಆಟ ಆಡ್ಕೊಂಡು ಹೀಗೆ ಇರ್ತಾರೆ. ಆಗ ಲೆಮೂರ್ ನೋಡ್ತಾನೆ ಇವನ್ ತರನೇ ಇರುವಂತ ಲಿಮೂರ್ಸ್ ಗಳೆಲ್ಲ ಒಂದು ಬೋಟ್ ಅಲ್ಲಿ ಇರುತ್ತೆ. ಆ ಒಂದು ಲಿಮೂರ್ಗಳು ಕೂಡ ಈ ಒಂದು ಬೋಟ್ ಗೆ ಬಂದಾಗ ಬಿಲ್ಲಿ ಊರ್ಗಳಿಗೆ ಬೈದ್ ಬಿಟ್ಟು ಕಳಿಸ್ತಾನೆ, ನೀವೆಲ್ಲ ಇಲ್ಲಿ ಇರಬಾರ್ದು, ಹೋಗ್ಬಿಡಿ ಅನ್ಬಿಟ್ಟು. ಇದರಿಂದ ಲಿಮೂರ್ಗಳು ಕೂಡ ಏನು ಒಬ್ಜನ ಸಾಟಿ ನಮ್ ಬೋಟು ಇದೆ ಬರೋ ಅನ್ಬಿಟ್ಟು ಅವರು ಕೂಡ ಅವ್ರ ಪಾಡಿಗೆ ಬೋಟ್ ತಗೊಂಡು ಹೊಂಟೋಗ್ಬಿಡ್ತಾರೆ. ಮತ್ತೆ ಈಗ ಇವರು ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಒಂದು ವೈಟ್ ಬರ್ಡ್ ಮನೆಗೆ ಇರೋದಿಲ್ಲ, ನೈಟ್ ಅಲ್ಲೇ ಈ ಬೋಟ್ ನ ಓಡಿಸ್ತಾ ಇರುತ್ತೆ. ಇದರಿಂದ ಬಿಲಿನೇ ಈ ಬೋಟ್ ನ ಓಡಿಸ್ತಾ ಇರ್ತಾನೆ, ಆದ್ರೆ ಕರೆಕ್ಟ್ ಆಗಿ ಓಡಿಸ್ತಾ ಇರೋದಿಲ್ಲ. ಇದರಿಂದ ವೈಟ್ ಬರ್ಡ್ ಬಿಡು ನಾನೇ ಓಡಿಸ್ತೀನಿ, ಪರವಾಗಿಲ್ಲ, ನಿನ್ ಕೈಲಿ ಆಗೋದಿಲ್ಲ, ಇರೋದು ಒಂದು ಬೋಟ್ ಅದನ್ನ ಮುರಿದಾಕ್ಬಿಟ್ಟು ಅನ್ಬಿಟ್ಟು ಈ ವೈಟ್ ಬರ್ಡ್ ಓಡಿಸಕ್ಕೆ ಶುರು ಮಾಡುತ್ತೆ. ಮತ್ತೆ ಅವರು ಟ್ರಾವೆಲ್ ಮಾಡ್ಕೊಂಡು ಆ ಒಂದು ಉದ್ದು ಬೆಟ್ಟ ಇರುತ್ತಲ್ಲ ಅದ್ರ ಹತ್ರ ಹೋಗ್ತಿರ್ಬೇಕಾದ್ರೆ ಇವರು ಒಂದು ದೊಡ್ಡ ರಾಜ್ಯಕ್ಕೆ ಬಂದ್ಬಿಡ್ತಾರೆ. ಬಂದಾಗ ಅದ್ರೊಳಗಡೆ ನೋಡಿದಾಗ ಅದೊಂಥರ ಟನಲ್ ರೀತಿ ಇರುತ್ತೆ. ಅದನ್ನು ಕೂಡ ಇವರೆಲ್ಲ ದಾಟ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಈ ಡಾಗಿ ಇರುತ್ತಲ್ಲ, ಇದಕ್ಕೆ ಯಾವಾಗ್ಲೂ ನೋಡಿದ್ರೆ ಆಟ ಆಡ್ತಾ ಇರಬೇಕು. ಇದರಿಂದ ಆ ಬೋಟ್ ಒಳಗಡೆ ಒಂದು ಬಾಲ್ ಇರುತ್ತೆ. ಆ ಬಾಲ್ ನ ತಗೊಂಡ್ಬಂದ್ಬಿಟ್ಟು ವೈಟ್ ಬರ್ಡ್ ನ ಆಟ ಆಡೋದಕ್ಕೆ ಕರಿತಾ ಇರುತ್ತೆ. ಇದರಿಂದ ಆ ಒಂದು ವೈಟ್ ಬರ್ಡ್ ಎತ್ತಿ ಅದನ್ನ ಒದ್ದು ನೀರಿಗೆ ಹಾಕ್ಬಿಡುತ್ತೆ. ಕೆಲ್ಸ ಇಲ್ವಾ ಹೋಗು ನಿನ್ಗೆ ಅನ್ಬಿಟ್ಟು. ಇದನ್ನ ನೋಡಿದ ಲೆಮೂರು ಅದನ್ಯಾಕೋ ನೀರಿಗೆ ಹಾಕಿ, ಅದ್ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಅದನ್ನ ತಗೊಂಡ್ಬರ್ಬೇಕು, ಗಾಡಿ ತಿರುಗಿಸು ಅಂದ್ರೂ ಕೂಡ ಈ ವೈಟ್ ಬರ್ಡ್ ಮುಚ್ಕೊಂಡ್ ಕೂತ್ಕೊಳ್ಳೋ ಅನ್ಬಿಟ್ಟು ಬೈದೇ ಇರುತ್ತೆ. ಇದರಿಂದ ಲೆಮೂರು ನಂಗೆ ಅದ್ ಬೇಕೇ ಬೇಕು ಅನ್ಬಿಟ್ಟು ಆ ವೈಟ್ ಬರ್ಡ್ ಹತ್ರ ಜಗ್ಲಕ್ಕೆ ಬಿದ್ದ್ಬಿಡುತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಕ್ಯಾಪಿಬಾರ ಮತ್ತು ಬಿಲ್ಲಿ ಇಬ್ರು ಕೂಡ ನೀರೊಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಮತ್ತೆ ಇವ್ರುಗಳ ಬೋಟು ಕೂಡ ಒಂದು ಮರದ ಹತ್ರ ಬಂದು ತಗ್ಲಾಕೊಂಡ್ಬಿಡುತ್ತೆ. ಇದನ್ನ ನೋಡಿದ ವೈಟ್ ಬರ್ಡ್ ನಿನ್ನಿಂದ ಹಿಂಗಾಗಿದ್ದು, ನೀನ್ ಹಾಳದ ವಸ್ತುವಿಂದ ಅನ್ಬಿಟ್ಟು ಅದನ್ನ ಒದ್ಬಿಟ್ಟು ಮತ್ತೆ ಆ ಬೋಟ್ ನ ಮರದಿಂದ ಬಿಡ್ಸೋಕೆ ಟ್ರೈ ಮಾಡ್ತಾ ಇರುತ್ತೆ. ಬಿಲ್ಲಿಗೆ ಸ್ವಲ್ಪ ನೀರ್ ಕಂಡ್ರೆ ತುಂಬಾ ಭಯ ಆಗ್ತಾ ಇರುತ್ತೆ. ಇದರಿಂದ ಕ್ಯಾಪಿಬಾರ ನೋಡ್ತಾನೆ. ಕ್ಯಾಪಿಬಾರ ಮಾತ್ರ ನೀರೊಳಗಡೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ಇದರಿಂದ ಇವನ್ಗೂ ಕೂಡ ಸ್ವಲ್ಪ ಧೈರ್ಯ ಬರ್ತಾ ಇರುತ್ತೆ. ಕ್ಯಾಪಿಬಾರ ಹೆಂಗಿದ್ರು ನೀರೊಳಗಡೆ ಎಳ್ದು ಬಿಟ್ಟಿದ್ದಾನೆ. ಹೋಗಿ ಆ ಬಾಲ್ ನ ತಗೊಂಡ್ಬಿಡೋಣ ಇವನ್ಗೆ, ಇಲ್ಲ ಸುಮ್ನೆ ವಟ ಅಂತ ಇರ್ತಾನೆ ಅಂದ್ಬಿಟ್ಟು ಆ ಬಾಲ್ ನ ತಗೊಂಡ್ಬರೋದಕ್ಕೆ ಹೋಗ್ತಾನೆ. ಇಲ್ಲಿ ಬಿಲ್ಲಿ ನೋಡ್ತಾನೆ ಆ ನೀರೊಳಗಡೆ ಯಾವ್ದೋ ಒಂದು ದೈತ್ಯಾಕಾರವಾದ ಮೀನ್ ಇರುತ್ತೆ. ಇದರಿಂದ ಫುಲ್ ಭಯ ಪಡ್ಕೊಂಡು ಇದು ಶಿಸ್ತಾಗಿ ಬೋಟ್ ಒಳಗಡೆ ಬಂದ್ಬಿಡುತ್ತೆ. ಕ್ಯಾಪಿಬಾರನು ಕೂಡ ಆ ಬಾಲ್ ನ ತಗೊಳಕ್ಕೆ ಅಂತ ಹೋಗ್ತಾನೆ. ಅವನು ಕೂಡ ಆ ಒಂದು ಮೀನ್ ನೋಡ್ತಾನೆ. ಇದರಿಂದ ಅವನಿಗೂ ಪೂರ್ತಿ ಭಯ ಆಗ್ಬಿಟ್ಟು ನೀನ್ ಬಾಲ್ ತಗೊಂಬರಕ್ ಹೋಗಿ ನಮ್ ಪ್ರಾಣ ಹೋಗುತ್ತೆ ಹೋಗು ಅನ್ಬಿಟ್ಟು ಅವನು ಕೂಡ ಬೋಟ್ ಒಳಗಡೆ ಬಂದ್ಬಿಡ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಸೀಲ್ ಮೀನು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ಕೊಂಡ್ರೆ ಬದಲಾಗಿ ಇವ್ರಿಗೆ ಸಹಾಯ ಮಾಡ್ತಾ ಇರುತ್ತೆ. ಇವ್ರನ್ನ ಒಂದು ಬೋಟ್ ಮರದ ಹತ್ರ ಸಿಕ್ಕಾಕೊಂಡ್ಬಿಟ್ಟಿರುತ್ತಲ್ಲ, ತನ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಇವ್ರ ಬೋಟ್ ನ ರಿಲೀಫ್ ಮಾಡ್ಬಿಡುತ್ತೆ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ ಎಲ್ಲರಿಗೂ ಕೂಡ. ಬಿಲ್ಲಿನೂ ಕೂಡ ಆ ಒಂದು ಮೀನ್ಗೆ ಥ್ಯಾಂಕ್ಸ್ ನ ಹೇಳ್ಬಿಟ್ಟು ಅಲ್ಲಿಂದ ಇವರು ಮತ್ತೆ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮ್ ಬಿಲ್ಲಿಗೆ ತುಂಬಾ ಹೊಟ್ಟೆ ಸೀತಾ ಇರುತ್ತಲ್ಲ, ಸರಿ ಮೀನ್ ಹಿಡಿಯೋಣ ಅನ್ಬಿಟ್ಟು ಮತ್ತೆ ಅವನು ನದಿ ಒಳಗಡೆ ಆಡ್ತಾನೆ. ಈಗ ಹೆಂಗಿದ್ರೆ ಅವ್ನಿಗೆ ನೀರ್ ಕಂಡ್ರೆ ಸ್ವಲ್ಪ ಭಯ ಹೋಗ್ಬಿಟ್ಟಿರುತ್ತಲ್ಲ, ಇದರಿಂದ ಪೀಸ್ ಆಗಿ ಮೀನ್ ಹಿಡಿತಾನೆ, ತಂದ್ ದಡುಕಾಗ್ತಾನೆ, ಹೋಗ್ತಾನೆ, ಮೀನ್ ಹಿಡಿತಾನೆ, ತಂದ್ ದಡುಕಾಗ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಒಂದಷ್ಟು ಮೀನ್ಗಳನ್ನ ಕಲೆಕ್ಟ್ ಮಾಡ್ಕೋತಾನೆ. ಹಾಗೆ ಅವನ್ನೆಲ್ಲಾನು ಕೂಡ ತಿಂತಾನೆ. ಹಾಗೆ ಆ ಡಾಗಿಗೂ ಕೂಡ ಕೊಡ್ತಾನೆ. ಮತ್ತೆ ಸ್ವಲ್ಪ ಮೀನ ತಗೊಂಡ್ ಹೋಗ್ಬಿಟ್ಟು ಆ ಒಂದು ವೈಟ್ ಬರ್ಡ್ಗೂ ಕೂಡ ಕೊಡ್ತಾನೆ. ಒಟ್ಟಲ್ಲಿ ಹಂಚ್ಕೊಂಡ್ ತಿಂತಾನೆ. ಮತ್ತೆ ಹಾಗೆ ಇವ್ರು ಮನ್ಗಿರ್ತಾರೆ. ಹಾಗೆ ಇವ್ರಿಗೆ ಡಾಗಿಗಳು ಬೊಗಳುವಂತ ಶಬ್ದ ಕೇಳಿಸುತ್ತೆ. ಇದರಿಂದ ಈ ಡಾಗಿ ಎದ್ದೋಗ್ ನೋಡುತ್ತೆ, ಇದು ಇವ್ರಗಳ ಫ್ರೆಂಡ್ಸ್ ಗಳಾಗಿರುತ್ತೆ. ಇದರಿಂದ ವೈಟ್ ಬರ್ಡ್ ಗೆ ಹೋಗಿ ಹೇಳುತ್ತೆ ಅವ್ರನ್ನು ಕೂಡ ಕಾಪಾಡೋಣ, ಅವ್ರನ್ನು ಕೂಡ ನಮ್ಮ ಬೋಟ್ ಒಳಗಡೆ ಹತ್ತಿಸ್ಕೊಳ್ಳೋಣ ಅಂತ. ಆದ್ರೆ ವೈಟ್ ಬರ್ಡ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನಾವು ಮಾತ್ರ ಸಾಕು, ಅವ್ರನ್ನೆಲ್ಲ ಸೇರ್ಸ್ಕೊಳ್ಳೋದು ಬೇಡ ಅಂತ. ಆದ್ರೆ ಕ್ಯಾಪಿಬಾರ, ಡಾಗಿ ಮತ್ತೆ ಈ ಬಿಲಿನೂ ಕೂಡ ತುಂಬಾ ಫೋರ್ಸ್ ಮಾಡಿರೋದ್ರಿಂದ ಏನಾರ ಮಾಡ್ಕೊಳ್ರಪ್ಪ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾನೆ ಇವನು ಕೂಡ. ಯಾವ ಒಂದು ಕ್ಯಾಪಿಬಾರನು ಕೂಡ ಬೋಟ್ ನ ಇವ್ರ ಕಡೆಗೆ ತಿರುಗಿಸ್ತಾರೆ. ಆ ಎಲ್ಲಾ ಡಾಗಿಗಳು ಕೂಡ ಈ ಒಂದು ಬೋಟ್ ಗೆ ಬರ್ತವೆ. ಆದ್ರೆ ವೈಟ್ ಬರ್ಡ್ ಗೆ ಇದು ಇಷ್ಟ ಇರೋದಿಲ್ಲ, ಇವ್ರು ಎಲ್ಲರನ್ನು ಇಲ್ಲಿ ಕರ್ಕೊಂಡಿರೋದ್ರಿಂದ. ಮತ್ತೆ ಆ ಡಾಗಿಗಳು ತುಂಬಾ ಅಂದ್ರೆ ತೀಟೆ. ಅದಲ್ದಲ್ಲಿ ಲಿಮೂರನ್ನು ವಸ್ತುಗಳನ್ನೆಲ್ಲರನ್ನು ಕೂಡ ಬೀಳಿಸ್ತಾ ಇರ್ತವೆ. ಅವನು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತಾನೆ ಇವ್ರಗಳ ಮೇಲೆ. ನೆಕ್ಸ್ಟ್ ಬಿಲ್ಲಿನೂ ಕೂಡ ಆ ಒಂದು ಬೋಟ್ ನ ತುದಿ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ನೋಡ್ತಾ ಇರುತ್ತೆ ಮುಂದಕ್ಕೆ ಏನ್ ಕಾಣಿಸ್ತಾ ಇದೆ ಅಂತ. ಸುತ್ತಮುತ್ತ ಎಲ್ಲ ಬರೀ ಬೋಟ್ ಗಳೇ ಇರುತ್ತೆ. ಆಗ ಇವನ್ ಎದುರುಗಡೆ ಆ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ. ಅದ್ರ ಹತ್ರ ಹೋಗ್ತಿರ್ತಾರೆ ಎಲ್ಲರೂ ಕೂಡ. ಆಗ ನೋಡ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಸ್ಟಾರ್ಟ್ ಆಗಿ ಇವ್ರ ಬೋಟ್ ಎಲ್ಲ ಫುಲ್ ಆ ಕಡೆಗೆ ಈ ಕಡೆಗೆ ತೆಲ್ಲಾಡ್ತಾ ಇರುತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಆ ಬೋಟ್ ನ ಕಂಟ್ರೋಲ್ ಮಾಡ್ತಿರೋಂತ ಒಂದು ತೇಪ ಮುರಿದು ಹೋಗ್ಬಿಡುತ್ತೆ. ಇದರಿಂದ ಬೋಟ್ ಹೆಂಗ್ ಬೇಕೋ ಹಂಗ ಆಡ್ತಾ ಇರುತ್ತೆ. ಬಿಲ್ಲಿ ಮತ್ತೆ ಕ್ಯಾಪಿಬಾರ ಎಲ್ಲ ಕೂಡ ಒಂದು ಜಾಗದಲ್ಲಿ ಸೇಫ್ ಆಗಿ ಉಚ್ಕೊಂಡ್ ಕೂತಿರ್ತಾರೆ. ಆಗ ನೋಡ್ತಿದ್ದಂಗೆನೆ ವೈಟ್ ಬರ್ಡ್ ಯಾವ್ದೊಂದ್ ಕಡೆಗೆ ಹಾರೋಗ್ಬಿಡುತ್ತೆ.
ಹೋಗ್ಬಿಡುತ್ತೆ. ಇದರಿಂದ ಎಲ್ಲ ಹೋಗ್ತಿದ್ದೇನೆ ಅಂತ ಹಾಗೆ ಅದನ್ನ ಕರೆಯಕ್ ಹೋಗ್ತಿರ್ಬೇಕಾದ್ರೆ ಒಂದು ಬೋಟ್ ಒಂದ್ ಕಡೆ ಡ್ಯಾಶ್ ಆಗ್ಬಿಟ್ಟು ಇವನು ಕೂಡ ನೀರೊಳಗಡೆ ಬಿದ್ದೋಗ್ಬಿಡ್ತಾನೆ. ಬಿದ್ದೋಗ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ತಾ ಇರೋದಿಲ್ಲ. ಶಿಸ್ತಾಗಿ ದಡಕ್ಕೆ ಬಂದ್ಬಿಡ್ತಾನೆ. ಆ ಒಂದು ಕಲ್ಲತ್ರ ಬಂದ್ ನೋಡಿದಾಗ ಒಂದು ಮೆಟ್ಲುಗಳಿರುತ್ತೆ. ಆ ಮೆಟ್ಲನ್ನ ಹತ್ತೋಕೆ ಶುರು ಮಾಡ್ತಾನೆ. ಇವಾಗ ಆ ಮೆಟ್ಲು ಕೂಡ ಫುಲ್ಲು ಹೋಗ್ತಾನೆ ಇರುತ್ತೆ. ಅದು ಎಲ್ಲಿವರೆಗೂ ಹೋಗ್ತಾ ಇರುತ್ತೋ ಇವನು ಕೂಡ ಅದನ್ನ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಇವನು ಆ ಒಂದು ಬೆಟ್ಟದ ತುದಿಗೆ ಬಂದ್ಬಿಡ್ತಾನೆ. ಅವಾಗ ಅಲ್ಲಿ ಈ ವೈಟ್ ಬರ್ಡ್ ಇರುತ್ತೆ. ಅದ್ರ ಹತ್ರ ಹೋಗ್ಬಿಟ್ಟು ಏನ್ ಇಲ್ಲಿಗೆ ಬಂದೆ ಅಂತ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಅದ್ರ ಅಕ್ಕಪಕ್ಕ ಇದ್ದಂತಹ ಹನಿಗಳೆಲ್ಲ ಗಾಳಿಲಿ ತೇಲಾಡಕ್ಕೆ ಶುರು ಆಗುತ್ತೆ. ಆವಾಗ ಅಲ್ಲೊಂದು ಕಾಸ್ಮಿಕ್ ಎನರ್ಜಿ ಫಾರ್ಮ್ ಆಗಕ್ಕೆ ಶುರು ಆಗುತ್ತೆ. ಇಬ್ರು ಕೂಡ ಗಾಳಿಲಿ ತೇಲಾಡ್ತಾ ಆ ಒಂದು ಕಾಸ್ಮಿಕ್ ಎನರ್ಜಿ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನಪ್ಪಾ ಅಂದ್ರೆ ಬಿಲಿ ಅದ್ರೊಳಗಡೆ ಹೋಗಕ್ಕಾಗೋದಿಲ್ಲ. ಇವನು ಕೆಳಗಡೆ ಬಂದ್ಬಿಡ್ತಾನೆ. ಆದ್ರೆ ಆ ಬರ್ಡು ಅದ್ರೊಳಗಡೆ ಹೊರಟೋಗಿ ಅಲ್ಲಿಂದ ಮಾಯನೇ ಆಗೋಗ್ಬಿಡುತ್ತೆ. ಇದರಿಂದ ಬಿಲಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಎಲ್ಲೋದ ಇವನು ಇಷ್ಟ ಬೇಗ ಅನ್ಬಿಟ್ಟು. ಬಿಲಿಗಂತೂ ಏನು ಅರ್ಥನೇ ಆಗೋದಿಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಅನ್ಬಿಟ್ಟು ಹಾಗೆ ಅಲ್ಲಿಂದ ನೋಡ್ತಾನೆ. ಇವನು ಒಂದು ಬೋಟ್ ಕಾಣುತ್ತೆ. ಇದರಿಂದ ಅದ್ರೊಳಗಡೆ ಹೋಗ್ಬಿಡೋಣ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅನ್ಬಿಟ್ಟು ಮತ್ತೆ ಇವನು ದಡಕ್ಕೆ ಬರ್ತಾನೆ. ಬಂದ್ಬಿಟ್ಟು ನೋಡ್ತಾನೆ ಬೋಟು ಇವನಿಂದ ತುಂಬಾ ದೂರ ಇರುತ್ತೆ. ಇದರಿಂದ ಈಜೋಡ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅನ್ಬಿಟ್ಟು ಇದು ಮತ್ತೆ ಆ ನೀರಿಗೆ ಹಾರ್ಬಿಡುತ್ತೆ. ಹಾರ್ಬಿಟ್ಟು ಹೀಗೆ ಈಜೋಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಅದ್ರ ಸರಿಯಾಗಿ ಕ್ಯಾಚ್ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಅಲ್ಲೊಂದು ಬಲೂನ್ ಸಿಗುತ್ತೆ. ಕಿತ್ತಾಡ್ತಿದ್ರಲ್ಲ ಅವಾಗ್ಲೇ ಆ ಒಂದು ಬಲೂನ್ ಸಿಗುತ್ತೆ. ಅದ್ರ ಮೂಲಕ ಇವನು ಈಜೋಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಆ ಜಾಗ ಪೂರ್ತಿ ಬದಲಾಗೋಕೆ ಶುರು ಆಗುತ್ತೆ. ಏನಪ್ಪಾ ಆಗುತ್ತೆ ಅಂದ್ರೆ ಅಲ್ಲೆಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡು ಮತ್ತೆ ಬೆಟ್ಟ ಗುಡ್ಡ ಎಲ್ಲ ಬೆಳ್ಕೊಂಡು ಹಾಗೆ ನಾರ್ಮಲ್ ಈಗ ಭೂಮಿ ಹೇಗ್ ನಾರ್ಮಲ್ ಆಗಿರುತ್ತೋ ಆ ರೀತಿ ಆಗೋಕೆ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಇದೇನ್ ನಡೀತಾ ಇದೆ ಅಂತಾನೆ ಗೊತ್ತೇ ಆಗ್ತಾ ಇರೋದಿಲ್ಲ ಬಿಲಿಗಂತೂ. ಮತ್ತೆ ಆ ನೀರಿನ ಪ್ರಮಾಣ ಪೂರ್ತಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಇದರಿಂದ ತನ್ನ ಫ್ರೆಂಡ್ಸ್ ಗಳನ್ನ ಹುಡ್ಕೋಣ ಅನ್ಬಿಟ್ಟು ಈಗ ಮತ್ತೆ ಇವನು ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾನೆ. ಹೀಗೆ ತನ್ನ ಫ್ರೆಂಡ್ಸ್ ನ ಹುಡುಕ್ತಾ ಇರ್ತಾನೆ. ಎಲ್ಲೂ ಕೂಡ ಸಿಗ್ತಾನೆ ಇರೋದಿಲ್ಲ. ಅವಾಗ ಅಲ್ಲಿಗೆ ಇಲ್ಲಿ ಒಂದು ಪುಟ್ಟಿ ಇಟ್ಕೊಂಡಿರ್ತಾನಲ್ಲ ಯಾವಾಗ್ಲೂ ಆ ಪುಟ್ಟಿ ಸಿಗುತ್ತೆ. ಅದನ್ನ ನೋಡ್ಬಿಟ್ಟು ಇನ್ನು ಮುಂದೆ ಹೋದ್ರೆ ಸಿಗ್ತಾನೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ಲಿಮೂರ್ನ ಒಂದು ಶಬ್ದ ಕೇಳಿಸುತ್ತೆ. ಅವಾಗ ಒಂದ್ ಸೈಡಿಗೆ ಬಂದು ನೋಡಿದಾಗ ಇವನ್ ತರನೇ ತುಂಬಾ ಜನ ಇರ್ತಾರೆ ಅಲ್ಲಿ. ಹಾಗೆ ಅದ್ರೊಳಗಡೆ ಬಂದಾಗ ಲಿಮೂರ್ ಇವನಿಗೆ ಸಿಗ್ತಾನೆ. ಅವನು ಅವ್ರ ಗ್ಯಾಂಗ್ಗಳ ಜೊತೆ ಇರ್ತಾನೆ. ಇದರಿಂದ ಬೇರೆಯವರೆಲ್ಲ ಇಲ್ಲಿ ಬಾ ನನ್ಗೆ ತೋರಿಸೋ ಅವ್ರನ್ನ ಹುಡ್ಕೋಣ ಅಂದಾಗ ಇವನು ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ನಾನು ಬರೋಲ್ಲ ಅಂತ ಇರ್ತಾನೆ. ಇದರಿಂದ ಬಿಲಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ನಾನೇ ಹುಡ್ಕೋತೀನಿ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ಇವ್ನು ಹೋಗ್ತಾ ಇರೋದನ್ನ ನೋಡಿ ಇವನ್ಗೂ ಬೇಜಾರಾಗ್ಬಿಟ್ಟು ಸರಿ ಆಯ್ತು ಬಾ ನಿಂಗೆ ತೋರಿಸ್ತೀನಿ ಅನ್ಬಿಟ್ಟು ಅವ್ರನ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಒಂದು ಬೋಟು ಈ ಒಂದು ಜಾಗ ಫಾರ್ಮ್ ಆಗ್ಬೇಕಾದ್ರೆ ಒಂದು ಮರಕ್ಕೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಇವಾಗ ಆ ಮರ ಬಿದ್ದೋಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದರಿಂದ ಇವ್ರುಗಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಇರ್ತಾರೆ. ಮತ್ತೆ ಆ ಮರ ಬಿದ್ದೋಗೋ ಟೈಮಲ್ಲಿ ಆ ಒಂದು ಬೋಟು ಸ್ವಲ್ಪ ಬೆಂಡ್ ಆಗುತ್ತೆ. ಇದರಿಂದ ಎಲ್ಲಾ ಡಾಗಿಗಳು ಈ ಸೈಡ್ ಗೆ ಬಂದ್ಬಿಡ್ತವೆ. ಆದ್ರೆ ಕ್ಯಾಪಿಬಾರ ಮಾತ್ರ ಇನ್ನೂ ಅಲ್ಲೇ ಇರ್ತಾನೆ. ಆದ್ರೆ ಮರ ಇನ್ನೂ ಬೆಂಡ್ ಆಗಿರೋದ್ರಿಂದ ಆ ಒಂದು ಲೆಂತ್ ಸಿಗೋದಿಲ್ಲ ಎಗರೋದಕ್ಕೆ. ಇದರಿಂದ ಬಿಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಮರನ ಹತ್ಬಿಟ್ಟು ಆ ಬೋಟ್ ಮುಂದಗಡೆ ಒಂದು ದಾರ ಇರುತ್ತೆ. ಆ ದಾರನ ಇವ್ರುಗಳಿಗೆ ಎಸೆಯುತ್ತೆ. ಅದನ್ನ ಹಿಡ್ಕೊಂಡು ಹೇಳಿರಿ ಬೋಟ್ ಹತ್ರ ಬರುತ್ತೆ ಅವನು ಎಗರ್ಕೋತಾನೆ ಅಂತ. ಅದೇ ರೀತಿ ಆ ಡಾಗುಗಳು ಕೂಡ ಮಾಡುತ್ತೆ. ಎಳಿತಾ ಇರ್ತವೆ ಆ ಬೋಟ್ ಗಳನ್ನ ಇವ್ರ ಕಡೆಗೆ. ಈ ಗ್ಯಾಪ್ ಅಲ್ಲಿ ಆ ಮರ ಬಿದ್ದೋಗೋ ಟೈಮಲ್ಲಿ ಬಿಲ್ಲಿನ ಕೂಡ ಕೆಳಗಡೆ ಬಿದ್ದೋಗಕ್ ನೋಡ್ತಾನೆ. ಅವಾಗ ಕ್ಯಾಪಿಬಾರ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ. ಆ ಡಾಗಿಗಳೆಲ್ಲ ಎಳಿತಿರ್ಬೇಕಾದ್ರೆ ಅಲ್ಲಿ ಒಂದು ಮೊಲ ಪಾಸ್ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಎಲ್ಲ ಡಾಗಿಗಳು ಅದನ್ನ ಹಿಡಿಯೋಕೆ ಅಂತ ಹೊರಟೋಗ್ಬಿಡುತ್ತೆ. ಆದ್ರೆ ಲ್ಯಾಬ್ ಹೋಗೋದಿಲ್ಲ. ಆ ಲ್ಯಾಬ್ ಡಾಗು ಇವ್ರನ್ನ ಕಾಪಾಡಬೇಕು ಅಂದ್ಬಿಟ್ಟು ತನ್ನ ಪವರ್ನೆಲ್ಲ ಯೂಸ್ ಮಾಡ್ಕೊಂಡು ಎಳಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಕ್ಯಾಪಿಬಾರನು ಕೂಡ ಸೂಪರ್ ಆಗಿ ಅಲ್ಲಿಂದ ಜಂಪ್ ಮಾಡ್ಬಿಡ್ತಾನೆ ಬಿಲ್ಲಿ ಜೊತೆಗೆ. ಇದರಿಂದ ಬೋಟು ಶಿಸ್ತಾಗಿ ಆ ಪಾತಾಳಕ್ಕೆ ಬಿದ್ದೋಗ್ಬಿಡುತ್ತೆ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಮತ್ತೆ ಎಲ್ಲಾ ಫ್ರೆಂಡ್ಸ್ ಗಳು ಕೂಡ ಸೇಫ್ ಆಗಿ ಒಂದಾದ್ವಲ್ಲ ಅನ್ಬಿಟ್ಟು ಹೀಗೆ ಖುಷಿಯಾಗಿರ್ಬೇಕಾದ್ರೆ ಬಿಲ್ಲಿ ನೋಡ್ತಾನೆ ಮತ್ತೆ ಈ ಜಿಂಕೆಗಳೆಲ್ಲ ಓಡೋಗ್ತಾ ಇರ್ತವೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ನಲ್ಲ ಜಿಂಕೆಗಳೆಲ್ಲ ಓಡೋದಾಗ ಮತ್ತೆ ಈ ಸುನಾಮಿ ಬಂತು ಅನ್ಬಿಟ್ಟು ಇವಾಗ ಹೆದರ್ಕೊಂಡ್ಬಿಡ್ತಾನೆ. ಇವನು ಹೆದರ್ಕೊಂಡು ಮತ್ತೆ ಆ ಬೆಟ್ಟದ ಹತ್ರ ಓಡೋಗ್ಬಿಡೋಣ ಅವಾಗೆಲ್ಲ ಸರೋಗುತ್ತೆ ಅಂತ ಅಲ್ಲಿ ಓಡೋಗ್ತಾ ಇರ್ತಾನೆ. ಅವಾಗ ಇವನು ಹೋಗೋ ದಾರಿಲಿ ಸೀಲ್ ನ ನೋಡ್ತಾನೆ. ಅದು ನೀರಿಲ್ದಲ್ಲೇ ಒದ್ದಾಡ್ತಾ ಇರುತ್ತೆ. ಹಾಗೆ ಹತ್ರ ಬಂದ್ಬಿಟ್ಟು ನನಗೆ ಸಹಾಯ ಮಾಡಿದ್ಯಾ ನೀನು, ನಿನ್ಗೂ ಹೇಗಾದ್ರೂ ಮಾಡಿ ಸಹಾಯ ಮಾಡ್ತೀನಿ ಅಂತ ಹಾಗೆ ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಇವ್ನ ಫ್ರೆಂಡ್ಸ್ ಗಳು ಬಂದ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಡ, ಏನು ಆಗೋದಿಲ್ಲ, ಇನ್ನೂ ಏನಾರ ಆದ್ರೆ ನಾವೆಲ್ಲ ಒಟ್ಟಿಗೆ ಇರೋದಾ, ಒಟ್ಟಿಗೆ ಒಂದು ಲೈಫ್ ನ ಲೀಡ್ ಮಾಡೋಣ ಅಂತ ಒಂದು ಧೈರ್ಯನ ತುಂಬ್ತಾ ಇರ್ತಾರೆ. ಹಾಗೆ ಒಬ್ರಿಗೊಬ್ರು ಜೊತೆಗಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ನನಗೆ ಎಷ್ಟು ಬರುತ್ತೋ ಅಷ್ಟು ಪ್ರಾಣಿಗಳನ್ನ ಎಮೋಷನಲ್ ಭಾಷೆನ ನಿಮ್ ಮುಂದೆ ತರೋದಕ್ಕೆ ಟ್ರೈ ಮಾಡಿದೀನಿ. ಎಲ್ಲರ ಅಂತ ಮಿಸ್ಟೇಕ್ ಆಗಿದ್ರೆ ಐ ಆಮ್ ಸಾರಿ. ಯಾಕೆಂದ್ರೆ ಎಲ್ಲೂ ಕೂಡ ಈ ಮೂವಿಲಿ ಒಂಚೂರು ಕೂಡ ಮಾತೇ ಆಡಿಲ್ಲ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಮ್ಗೆ ಇಷ್ಟ ಆಗೋತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.